ಸುಸ್ವಾಗತ. ಇವತ್ತು ಕುರಿ ಬ್ಲೇಡ್ ಇಂದ ಒಂದು ಪಲ್ಯ ಮಾಡೋದನ್ನ ಹೇಳ್ಕೊಡುತ್ತಿದ್ದೀವಿ. ಇದು ಚಪಾತಿ ಜೊತೆ ಸಖತ್ತಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ನಾವು ಮೊದಲು ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆ ಕಾಯಿಸಿದೀವಿ. ಈಗ ಎಣ್ಣೆ ಕಾಯಿಸಿ ಅದಕ್ಕೆ ನಾವು ಸಾಸಿವೆ ಹಾಕೋತಿದೀವಿ. ನೋಡಿ ಫ್ರೆಂಡ್ಸ್, ಈಗ ಸಾಸಿವೆ ಸಿಡಿತೈತೆ, ಅದಕ್ಕೆ ನಾವು ಹಸಿಮೆಣಸಿನಕಾಯಿ ಹಾಕೋತಿದೀವಿ. ಫ್ರೆಂಡ್ಸ್, ಈಗ ಹಸಿಮೆಣಸಿನಕಾಯಿ ಫ್ರೈ ಆಗಿದೆ, ಅದಕ್ಕೆ ನಾವು ಸಣ್ಣ ಸಣ್ಣದಾಗಿ ಹಚ್ಚಿಕೊಂಡಿರುವ 2 ಈರುಳ್ಳಿಯನ್ನು ಹಾಕುತ್ತಿದ್ದೀವಿ. ಇದನ್ನೀಗ ಗೋಲ್ಡನ್ ಬ್ರೌನ್ ಆದ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವೀಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀವಿ. ಅರಿಶಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀವಿ ನಾವಿದು. ಫ್ರೆಂಡ್ಸ್, ಈಗ ಇದು ಈರುಳ್ಳಿ ಫ್ರೈ ಆಗೋದಷ್ಟರಲ್ಲಿ ನಾವು ಬ್ಲೇಡ್ನ ಚಾಕುಲಿ ಕಟ್ ಮಾಡ್ಕೊತಿದ್ದೀವಿ. ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿ ಇರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಬ್ಲೇಡ್ನ ಕಟ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವೀಗ ಇದು ಈರುಳ್ಳಿ ಬೆಂದಾಗಿದೆ, ಅದಕ್ಕೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀವಿ. ಇದು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಫ್ರೆಂಡ್ಸ್, ಈಗ ಇದು ಹಸಿ ಸ್ಮೆಲ್ ಹೋಗಿದೆ, ಅದಕ್ಕೆ ನಾವು ಬ್ಲೇಡ್ನ ಹಾಕೋತಿದ್ದೀವಿ. ಇದಕ್ಕೆ ಅದು ನೀರು ಸಮೇತನೇ ಹಾಕೋಬೇಕು. ಇದನ್ನ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಈಗ ಅವಾಗ ತಿರುಗಿಸ್ತಿರ್ಬೇಕು, ಯಾಕಂದ್ರೆ ತಳ ಹತ್ಬೇಡ್ದಂತ. ಆಮೇಲೆ ಇದಕ್ಕೆ ನೀರು ಹಾಕೋಂಗಿಲ್ಲ, ಯಾಕಂದ್ರೆ ಅದರಲ್ಲಿ ನೀರಿರುತ್ತೆ. ಫ್ರೆಂಡ್ಸ್, ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದೀವಿ. ಫ್ರೆಂಡ್ಸ್, ನಾವೀಗ ಇದಕ್ಕೆ ಮೆಣಸಿನ ಪುಡಿ ಹಾಕೋತಿದ್ದೀವಿ. ನಾವು ಇದಕ್ಕೆ ಸಾಂಬಾರು ಪುಡಿ ಹಾಕೋತಿದ್ದೀವಿ. ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನೀವು ಅದರ ಖಾರನ ನೋಡ್ಕೊಂಡು ಹಾಕಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರ್ತದೆ ಅದನ್ನೇ ಹಾಕಿ. ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀವಿ. ಫ್ರೆಂಡ್ಸ್, ಈ ಡಿಶ್ಶು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡ್ತದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತಿನ್ನಕ್ಕೆ ಚೆನ್ನಾಗಿರ್ತದೆ. ಚಪಾತಿ ಜೊತೆ, ರವೆ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ನಾವು ಇದಕ್ಕೆ ಕೊತ್ತಂಬರಿ ಮತ್ತು ಕಾಯಿ ತುರಿಯನ್ನು ಹಾಕೋತಿದ್ದೀವಿ. ಇದು ನೀರೆಲ್ಲ ಹಬೆಯಾಗಿ ಹೋಗಿ ಬ್ಲೇಡ್ ಎಲ್ಲ ಸಖತ್ತಾಗಿ ಬಂದಿದೆ. ಇದನ್ನು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಲೇಬೇಕು. ಎಷ್ಟು ಟೇಸ್ಟಿ ಆಗಿರುತ್ತೆ, ನೀವೇ ನೋಡಿ ಟ್ರೈ ಮಾಡ್ಕೊಂಡು. ಇದುವರೆಗೂ ನೀವು ನಮ್ಮ ವಿಡಿಯೋ ನೋಡಿದರೆ ಇಷ್ಟ ಆಗಿರ್ಲೇಬೇಕಂತ ಅಂದ್ಕೊಳ್ತಿದ್ದೀನಿ. ಅದಕ್ಕೆ ಧನ್ಯವಾದಗಳು. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.